ಶಾವಿಗೆ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ದ್ರಾಕ್ಷಿ ಗೋಡಂಬಿ, ಶಾವಿಗೆ, ಹಾಲು, ಸಕ್ಕರೆ, ಯಾಲಕ್ಕಿ ಪುಡಿ, ತುಪ್ಪ, ಬಾದಾಮ್ ಪೌಡರ್. ಈಗ ಒಂದು ಬಾಣಲೆ ತಗೊಂಡಿದ್ದೀನಿ ನಾನು. ಆ ಬಾಣನಲ್ಲಿ 2 ಚಮಚ ತುಪ್ಪ ಹಾಕಿ, ತುಪ್ಪ ಕರಗೋವರೆಗೂ, ತುಪ್ಪ ಕರಗಿದೆ. ಈಗ ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಹುರ್ಕೋತಾ ಇದ್ದೀನಿ. ಆ ದ್ರಾಕ್ಷಿ ಗೋಡಂಬಿ ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಅದನ್ನು ಒಂದು ಬಾಣಲೆಗೆ, ಒಂದು ಪ್ಲೇಟಿಗೆ ಯಾವುದ್ರಲ್ಲಾದರೂ ತೆಗೆದಿಟ್ಕೋಬೇಕು. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾವು ಹೊಸದೊಂದು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಲಲಿತಾ ಮತ್ತು ಅಪರ್ಣಾ ವ್ಲಾಗ್ ಅಂತ. ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ, ಮಿತ್ರರಿಗೆ ಎಲ್ಲರಿಗೂ ನಿಮ್ಮ ಸಹಕಾರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಈಗ ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿ ಕೆಂಪಗಾಗಿದೆ. ಈಗ ಅದೇ ತುಪ್ಪಕ್ಕೆ, ಕಡಾಯಿಯಲ್ಲಿ ಮಿಕ್ಕಿರೋ ತುಪ್ಪಕ್ಕೆ ಶಾವಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ವರ್ಮಿಸೆಲಿ ರೋಸ್ಟೆಡ್ ಶಾವಿಗೆನೇ ಆಗಿರೋದ್ರಿಂದ ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಜಾಸ್ತಿ ತುಪ್ಪ ಹಾಕಿಲ್ಲ. ಅದಕ್ಕೆ ಹೆಚ್ಚಿಗೆ ತುಪ್ಪನೂ ಬೇಕಾಗೋದಿಲ್ಲ. ಇದೇ ತುಪ್ಪದಲ್ಲಿ ಶಾವಿಗೆನ ಸ್ವಲ್ಪ ಬೆಚ್ಚಗಾಗೋ ಹಾಗೆ, ಸ್ವಲ್ಪ ಬಿಸಿಯಾಗೋ ಹಾಗೆ ಹುರ್ಕೊಂಡ್ರೆ ಸಾಕು. ಫ್ಲೇಮ್ ಮೀಡಿಯಮ್ನಲ್ಲಿರಲಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಿದ್ರೆ ಸುಟ್ಟೋಗುತ್ತೆ ಶಾವಿಗೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಹಾಲು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಆ ಹಾಲಿಗೆ ನಾನು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಶಾವಿಗೆ ಹುರಿಯೋದಕ್ಕೆ ಸ್ವಲ್ಪ ತುಪ್ಪ ಯೂಸ್ ಮಾಡಿದ್ದೆ. ಈಗ ಅದೇ ಹಾಲಿಗೆ, ಹಾಲು ಕುದೀತಾ ಇರಬೇಕಾದ್ರೆ ಇನ್ನೂ ಸ್ವಲ್ಪ ತುಪ್ಪ, ನಿಮಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ತುಪ್ಪ ತಿನ್ನಲ್ಲ ಅನ್ನೋ ಹಾಗಿದ್ರೆ ಸ್ವಲ್ಪ ತುಪ್ಪ ಹಾಕಿ ಸೇರಿಸ್ಕೊಳ್ಳಿ. ಅದಕ್ಕೆ ಮತ್ತೆ ಸ್ವಲ್ಪ ಆಗಲೇ ನಾವು ಹುರಿದು ಇಟ್ಕೊಂಡಿದ್ವಲ್ಲ, ಅದೇ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಲಿಗೆನೆ. ಒಂದು 4 ಅಥವಾ 5 ಏಲಕ್ಕಿ ತಗೊಂಡು ಸಿಪ್ಪೆ ಬಿಡಿಸ್ಕೊಂಡು, ಆ ಏಲಕ್ಕಿ ಬೀಜಗಳನ್ನ ನಾನು ಕುಟ್ಟಾಣಿಯಲ್ಲಿ ಸಣ್ಣದಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ರುಚಿ, ಏಲಕ್ಕಿ ಘಮ ಪಾಯಸಕ್ಕೆ ಒಳ್ಳೆ ಘಮ ಕೊಡುತ್ತೆ. ತುಪ್ಪಕ್ಕೆ, ಹಾಲಿಗೆ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿದರೆ ಶಾವಿಗೆ ಪಾಯಸದ ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ಯಾವುದೇ ಬ್ರ್ಯಾಂಡಿನ ಬಾದಾಮ್ ಪೌಡ್ರ್ ಆದರೂ ಯೂಸ್ ಮಾಡ್ಬೋದು ನೀವು. ನಾನಿಲ್ಲಿ MTR ಅವ್ರದ್ದು ಬಾದಾಮ್ ಮಿಕ್ಸ್ ಪೌಡ್ರ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಲಿಗೆ ಸೇರಿಸಿದ್ದೀನಿ. ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಒಂದು ಕುದಿ ಬರೋವರೆಗೂ ಸ್ವಲ್ಪ ಬಿಟ್ಟಿದ್ದೀನಿ, ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕುದ್ದಿದೆ. ಅದಕ್ಕೀಗ ಹುರಿದಿರೋ ಶಾವಿಗೆನ ಸೇರಿಸ್ಕೋತಾ ಇದ್ದೀನಿ. ಕುದ್ದಿರೋ ಹಾಲಿಗೆ ಶಾವಿಗೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶಾವಿಗೆ ತಳ ಹಿಡಿಯೋದು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಮನೆಯೆಲ್ಲ, ಅಡುಗೆ ಮನೆಯೆಲ್ಲ ಘಮ್ಮನ್ನು ಹಾಗೆ ವಾಸನೆ ಬರ್ತಾ ಇದೆ. ಈಗ ಕೊನೆಯಲ್ಲಿ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಸಕ್ಕರೆನ ಯಾಕೆ ಹಾಕಬಾರ್ದು ಅಂತಂದರೆ, ಸಕ್ಕರೆ ಹಾಕಿದರೆ ಶಾವಿಗೆ ಬೇಯೋದಿಲ್ಲ. ಹಾಗಾಗಿ ಶಾವಿಗೆ ಪೂರ್ತಿ ಬೆಂದಿದೆ ಅಂತ ಆದಮೇಲೆ ಸಕ್ಕರೆ ಹಾಕ್ಕೋಬೇಕು. ನಾನಿಲ್ಲಿ 3/4 ರಿಂದ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ.
ನಿಮಗೆ ಸಕ್ಕರೆ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೋಬೇಕು. ನಾನು ಮೀಡಿಯಮ್ ಲೆವೆಲ್ಲಿಗೆ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಪ್ರಮಾಣನ ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈಗ ಶಾವಿಗೆ ಬೆಂದಿದೆ, ಶಾವಿಗೆ ಪಾಯಸ ರೆಡಿಯಾಗಿದೆ.